ತಿರುಪತಿ ಲಡ್ಡು ಕಲಬೆರಕೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜ್ಯದ ದೇಗುಲಗಳಿಗೆ ಬಳಸುವ ತುಪ್ಪವನ್ನು ಪರಿಶೀಲನೆ ಮಾಡಬೇಕು. ಆಹಾರ ಸುರಕ್ಷತಾ ಆಯುಕ್ತರಿಗೆ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ದೇವಸ್ಥಾನಗಳಲ್ಲಿ ಬಳಸುವಂಥ ತುಪ್ಪವನ್ನು ತಪಾಸಣೆ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಸ್ಯಾಂಪಲನ್ನು ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿ ಆ ಮೂಲಕ ಅದನ್ನು ಲ್ಯಾಬ್ಗೆ ಕಳಿಸ್ಕೊಡ್ಬೇಕು. ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ನಾನು ನಮ್ಮ ಆಹಾರ ಸುರಕ್ಷತಾ ಅಧಿಕಾರಿಗಳಿದೆ ಕಮಿಷನರ್ಗೆ ಹೇಳಿದ್ದೀನಿ. ಇಲ್ಲಿರುವಂಥ ಏನೇನು ಅದರಲ್ಲೂ ತುಪ್ಪ ಏನಿದೆ ಅದರ ಬಗ್ಗೆ ಎಲ್ಲ ಕಡೆ ಸ್ವಲ್ಪ ನೀವು ಅದರ ಒಂದು ತಪಾಸಣೆ ಮಾಡಿಸಿ ಅಂತ ಹೇಳಿದ್ದೀನಿ. ಅವರೆಲ್ಲ ಈಗ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಏನಾದರೂ ಕೂಡ ಈ ಥರ ಏನು ಒಂದು ಕೊಬ್ಬು ಅಂಶಗಳಿದೆ ಅದು ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿ ಅಂತ ಬೇರೆ ಬೇರೆ ಕಂಪನಿಗಳದು. ನೋಡಿ, ಈಗ ನಮ್ಮ ಹೆಮ್ಮೆಯ ವಿಚಾರ ಅಂತಂತಂದ್ರೆ ಅದು KMF. ಆ KMF ಅಲ್ಲಿ ಬರುವಂಥ ತುಪ್ಪವನ್ನು, ಈಗ ನಂದಿನಿ ತುಪ್ಪವನ್ನು ಕಳೆದ 15 ದಿನಗಳಿಂದ ತಿರುಪತಿಗೆ ಕಳಿಸಿಕೊಡುವಂಥ ಕೆಲಸ ಆಗಿದೆ. ಕಳೆದ 15 ದಿನದಿಂದ TTDಗೆ ನಂದಿನಿ ತುಪ್ಪ ಪೂರೈಕೆ ಆಗ್ತಾ ಇದೆ. KMF ಬ್ರ್ಯಾಂಡ್ ವಿಚಾರದಲ್ಲಿ ನಮಗೆ ಹೆಮ್ಮೆ ಕೂಡ ಇದೆ. ತುಪ್ಪದ ಟ್ಯಾಂಕರ್ಗೆ GPS ಅನ್ನು ಅಳವಡಿಸಲಾಗಿದೆ ಅಂತ ಹೇಳಿ ಹೊಸಪೇಟೆಯಲ್ಲಿ KMF ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ತಿರುಪತಿಯ TTDನವರು ಈಗ ಹೇಳಿದ್ದಾರೆ, ಇನ್ಮೇಲೆ ನಾವು ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ಲಡ್ಡುನಲ್ಲಿ ನಂದಿನಿ ತುಪ್ಪನೇ ಬಳಕೆ ಮಾಡ್ತೀವಿ ಅಂತ. ನೋಡಿ, ನಮಗೆಲ್ಲರಿಗೂ ಭಾಳ ಒಂದು ದೊಡ್ಡ ಹೆಮ್ಮೆ. ಯಾಕೆಂದರೆ ಇವತ್ತು ಕರ್ನಾಟಕದ ಬ್ರ್ಯಾಂಡು ನಂದಿನಿ ಅಂದರೆ ನಮ್ಮ ಹೆಮ್ಮೆ, ನಮ್ಮ ನಂದಿನಿ. ನಮ್ಮ ಕರ್ನಾಟಕದ ನಂದಿನಿ ತುಪ್ಪ ಇವತ್ತು ತಿರುಪತಿ ಲಾಡುನಲ್ಲಿ ಬಳಸ್ತಾರೆ ಅಂದರೆ ನಮಗೊಂದು ದೊಡ್ಡ ಹೆಮ್ಮೆ ಅಲ್ಲ. ಸೊ ನಮ್ಮ ನಂದಿನಿ ತಿರುಪತಿಯಲ್ಲಿ ಘಮ ಅನಿಸುತ್ತೆ ಅಂದರೆ ನಮಗೂ ಭಾಳ ದೊಡ್ಡ ಹೆಮ್ಮೆ, ಭಾಳ ಸಂತೋಷ. ಸೊ ಹಾಗಾಗಿ ತಿರುಪತಿ ತಿಮ್ಮಪ್ಪನ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ. ಆ ಸೇವೆ ಮಾಡೋಕ್ಕೆ ನಾವು KMFನವರು ತಯಾರಿದ್ದೀವಿ. ಯಾವತ್ತಿಂದ ಹೋಗುತ್ತೆ ಸರ್? ಆಲ್ರೆಡಿ 350 ಟನ್ ಈಗ 15 ದಿವಸ ಟ್ರಾನ್ಸ್ಪೋರ್ಟೇಷನ್ ನಡೀತಾ ಇದೆ. ಈಗಿನ ರಿವ್ಯಾಜ್ ಈಗ ಪ್ರಥಮವಾಗಿ ನಮಗೆ 350 ಮೆಟ್ರಿಕ್ ಟನ್ ಕೊಟ್ಟಿದ್ರು ಪ್ರಥಮವಾಗಿ. ಈಗಿನ ಒಂದು 2000ರಿಂದ 3000 ಮೆಟ್ರಿಕ್ ಟನ್ನು ನಾವು ಮತ್ತೆ ನಿಮಗೆ ರಿವ್ಯಾಜ್ ನಾವು ಆರ್ಡ್ರನ್ನ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಸೊ ತಿರುಪತಿಯವರು TTDನವರು ಎಷ್ಟು ಕೇಳ್ತಾರೆ ಅಷ್ಟು ತುಪ್ಪವನ್ನು ಕೊಡೋಕ್ಕೆ ನಾವು ತಯಾರಿದ್ದೀವಿ. ತಿರುಪತಿಯ TTDನವರು ಈಗ ಹೇಳಿದ್ದಾರೆ, ಇನ್ಮೇಲೆ ನಾವು ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ಲಡ್ಡುನಲ್ಲಿ ನಂದಿನಿ ತುಪ್ಪನೇ ಬಳಕೆ ಮಾಡ್ತೀವಿ ಅಂತ. ನೋಡಿ, ನಮಗೆಲ್ಲರಿಗೂ ಭಾಳ ಒಂದು ದೊಡ್ಡ ಹೆಮ್ಮೆ. ಯಾಕೆಂದರೆ ಇವತ್ತು ಕರ್ನಾಟಕದ ಬ್ರ್ಯಾಂಡು ನಂದಿನಿ ಅಂದರೆ ನಮ್ಮ ಹೆಮ್ಮೆ, ನಮ್ಮ ನಂದಿನಿ. ನಮ್ಮ ಕರ್ನಾಟಕದ ನಂದಿನಿ ತುಪ್ಪ ಇವತ್ತು ತಿರುಪತಿ ಲಾಡುನಲ್ಲಿ ಬಳಸ್ತಾರೆ ಅಂದರೆ ನಮಗೊಂದು. ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ತುಪ್ಪ ಬಳಕೆ ಸಂಬಂಧ ಉಡುಪಿಯಲ್ಲಿ ಪುತ್ತಿಗೆ ಶ್ರೀಗಳು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಅಕ್ಷಮ್ಯ ಮತ್ತು ಅಪರಾಧ ಅಂತ ಪುತ್ತಿಗೆ ಮಠದ ಸುಗಣೇಂದ್ರ ತೀರ್ಥರು ಕಿಡಿಕಾರಿದ್ದಾರೆ. ಹಿಂದೂ ಸಮಾಜಕ್ಕೆ ಘಾಸಿ ಮಾಡಲಾಗಿದೆ. ಇಂತಹ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಇದೀಗ ತಿರುಪತಿ ಲಡ್ಡುವಿನ ಬಗ್ಗೆ ನಡೀತಾ ಇರತಕ್ಕಂತಹ ಈ ಒಂದು ಅತ್ಯಂತ ಹೇಯವಾದಂತಹ ಮತ್ತು ಅತ್ಯಂತ ಒಂದು ನೋವುಂಟು ಮಾಡತಕ್ಕಂತಹ ಈ ಒಂದು ಪ್ರಕರಣವನ್ನು ಕೇಳಿ ನಾವು ಬಹಳ ದುಃಖಿತರಾಗಿದ್ದೇವೆ. ಬಹಳ ನಮಗೆ ಆಶ್ಚರ್ಯವೂ ಕೂಡ ಆಗಿದೆ. ತಿರುಪತಿ ದೇವಸ್ಥಾನ ಎಂಬುದು ಅದು ಸಮಗ್ರ ಹಿಂದೂ ಸಮಾಜಕ್ಕೆ ಬಹಳ ಮೂಲವಾದಂತಹ ಶ್ರದ್ಧಾ ಕೇಂದ್ರವಾಗಿದ್ದು, ತಿರುಪತಿಯ ಲಡ್ಡುವಿನ ಬಗ್ಗೆ, ಅಲ್ಲಿಯ ಪ್ರಸಾದದ ಬಗ್ಗೆ ಇಡೀ ಹಿಂದೂ ಸಮಾಜಕ್ಕೆ ವಿಶೇಷವಾದ ಗೌರವ ಶ್ರದ್ಧೆಗಳು ಇರುವಾಗ ಇಂತಹ ಒಂದು ಹೇಯವಾದಂತಹ ಒಂದು ಪ್ರಕರಣವನ್ನು ಕೇಳಿ ತುಂಬ ಘಾಸಿಯಾಗಿದೆ, ತುಂಬ ಆಘಾತ. ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ತುಪ್ಪ ಬಳಕೆ ಸಂಬಂಧ ಉಡುಪಿಯಲ್ಲಿ ಭಂಡಾರಕೆರೆ ಮಠಾಧೀಶ ವೇದ್ಯೇಶ ತೀರ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಲಡ್ಡಿನಲ್ಲಿ ಕಲಬೆರಕೆ ಮಾಡಿರುವುದರಿಂದ ಬೇಸರ ಆಗಿದೆ. ಧಾರ್ಮಿಕ ಕೇಂದ್ರಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡಬಾರದು. ದೇವಾಲಯ ಸರ್ಕಾರದ ನಿಯಂತ್ರಣದಿಂದ ಮುಕ್ತ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಯಾವುದೇ ಒಂದು ರಾಜಕೀಯ ಪಕ್ಷವಾಗಲಿ ಅದು ಅಧಿಕಾರಕ್ಕೆ ಬಂದಾಗ ಅದರ ಹಸ್ತಕ್ಷೇಪ ಹಿಂದೂ ಧರ್ಮ ದೇವಾಲಯದಲ್ಲಿ ಇರಲೇಬಾರದು. ಅದನ್ನು ಅಲ್ಲಿ ಹೇಗೆ ವ್ಯವಸ್ಥೆ ಆ ಪ್ರಸಾದ ವಿಷಯದಲ್ಲಿ ಆಗಲಿ ಬೇರೆ ವಿಷಯದಲ್ಲಿ ಆಗಲಿ ಯಾವ ರಾಜಕೀಯ ಪಕ್ಷದ ಹಸ್ತಕ್ಷೇಪವೂ ಇರಬಾರ್ದು. ಯಾವುದೇ ಒಂದು ರಾಜಕೀಯ ಪಕ್ಷವಾಗಲಿ ಅದು ಅಧಿಕಾರಕ್ಕೆ ಬಂದಾಗ ಅದರ ಹಸ್ತಕ್ಷೇಪ
ಹಿಂದೂ ಧರ್ಮ ದೇವಾಲಯದಲ್ಲಿ ಇರಲೇಬಾರ್ದು. ಅದನ್ನು ಅಲ್ಲಿ ಹೇಗೆ ವ್ಯವಸ್ಥೆ ಆ ಪ್ರಸಾದ ವಿಷಯದಲ್ಲಿ. ತಿರುಪತಿ ಲಡ್ಡು ಕಲಬೆರಕೆ ಪ್ರಕರಣ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ಬಗ್ಗೆ ಬೆಂಗಳೂರಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದ ದೇಗುಲಗಳಿಗೆ ಬಳಸೋ ತುಪ್ಪ ಪರಿಶೀಲಿಸುವಂತೆ ಆಹಾರ ಸುರಕ್ಷತಾ ಆಯುಕ್ತರಿಗೆ ಸೂಚಿಸಿದ್ದೇನೆ. ದೇವಸ್ಥಾನಗಳಲ್ಲಿ ಬಳಸುವ ತುಪ್ಪ ತಪಾಸಣೆಗೆ ಸೂಚನೆ ನೀಡಲಾಗಿದೆ. ಈಗಾಗಲೇ ಸ್ಯಾಂಪಲ್ ಕಲೆಕ್ಟ್ ಮಾಡುವ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ ಅಂತ ನಮ್ಮ ಆಹಾರ ಸುರಕ್ಷತಾ ಅಧಿಕಾರಿಗಳಿದೆ, ಕಮಿಷನರ್ಗೆ ಹೇಳಿದ್ದೀನಿ. ಇಲ್ಲಿರುವಂಥ ಏನೇನು ಅದರಲ್ಲೂ ತುಪ್ಪ ಏನಿದೆ ಅದರ ಬಗ್ಗೆ ಎಲ್ಲ ಕಡೆ ಸ್ವಲ್ಪ ನೀವು ಅದರ ಒಂದು ತಪಾಸಣೆ ಮಾಡಿಸಿ ಅಂತ ಹೇಳಿದ್ದೀನಿ. ಅವರೆಲ್ಲ ಈಗ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಏನಾದರೂ ಕೂಡ ಈ ಥರ ಏನು ಒಂದು ಕೊಬ್ಬು ಅಂಶಗಳಿದೆ ಅದು ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿ ಅಂತ ಬೇರೆ ಬೇರೆ ಕಂಪ್ನಿಗಳದು ಬೇರೆ ಬೇರೆ ಯಾರು ಸಪ್ಲೈ ಮಾಡ್ತಾರೆ. ಯಾಕಂದರೆ ತಮಿಳ್ನಾಡಿಂದ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತದೆ, ಇಲ್ಲೂ ಕೂಡ ಪ್ರೊಡಕ್ಷನ್ ಇದೆ. ಸೊ ಯಾವ್ಯಾವ ಸ್ಯಾಂಪಲ್ಗಳು ತೆಗೆದುಬಿಟ್ಟು ನೀವು ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ಶಾಸಕ ಮುನಿರತ್ನಗೆ ವಿಚಾರಣೆ ದಿನ ಕೈದಿ ನಂಬರ್ ಸಿಕ್ಕಿದೆ. 9273 ನೀಡಲಾಗಿದೆ. ನಿನ್ನೆ ನ್ಯಾಯಾಂಗ ಬಂಧನ ಆಗಿರುವುದರಿಂದ ಪರಪ್ಪರ ಅಗ್ರಹಾರ ಜೈಲಿಗೆ ಮುನಿರತ್ನ ಅವರನ್ನ ಪೊಲೀಸರು ಕರೆತಂದು ಬಿಟ್ಟಿದ್ದಾರೆ. ಇಂದು ಜೈಲಾಧಿಕಾರಿಗಳು ಮುನಿರತ್ನ ಅವರಿಗೆ ವಿಚಾರಣೆ ದಿನ ಕೈದಿ ನಂಬರ್ ಅನ್ನ ನೀಡಿದ್ದಾರೆ. ಭೀಕರ ಅಪಘಾತದಲ್ಲಿ ಸ್ಥಳದಲ್ಲೇ ಇಬ್ಬರು ಸವಾರರು ಸಾವನ್ನಪ್ಪಿದ್ದಾರೆ. ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಕೆಲಮಂಗಲದಲ್ಲಿ ಘಟನೆ ನಡೆದಿದೆ. ಬೈಕ್ಗೆ ಬಸ್ ಡಿಕ್ಕಿಯಾಗಿ ಅವಘಡ ಸಂಭವಿಸಿದೆ. ರಿಪಬ್ಲಿಕ್ ಕನ್ನಡಗೆ ಡೆಡ್ಲಿ ಆಕ್ಸಿಡೆಂಟ್ನ ದೃಶ್ಯಾವಳಿ ಲಭ್ಯವಾಗಿದೆ. ತಳ್ಳೂರಿಗಳ ಅಟ್ಟಹಾಸದ ಮಧ್ಯೆ ದಾವಣಗೆರೆಯಲ್ಲಿ ಗಣೇಶ ವಿಸರ್ಜನೆ ಶೋಭಾಯಾತ್ರೆ ವೇಳೆ ಮುಸ್ಲಿಂ ಯುವಕರು ಭಾವೈಕ್ಯತೆ ಮೆರೆದಿದ್ದಾರೆ. ಮೆರವಣಿಗೆಯಲ್ಲಿ ಆಗಮಿಸಿದ ಭಕ್ತರಿಗೆ ಪಾನಕವನ್ನು ಹಂಚಿದ್ದಾರೆ. ಜಗಳೂರು ಪಟ್ಟಣದಲ್ಲಿ ನಡೆದಂತಹ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಈ ಘಟನೆ ಜರುಗಿದೆ. ಹಿಂದೂ ಮುಸ್ಲಿಂ ಸ್ನೇಹಿತರ ಭಾವೈಕ್ಯತೆಗೆ ಜಿಲ್ಲೆಯಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಗುಡ್ಡಳ್ಳಿಯಲ್ಲಿ ಗ್ರಾಮಸ್ಥರು ಶವ ಸಾಗಾಟಕ್ಕೆ ಪರದಾಡಿದ್ರು. ಮರದ ಕೋಲಿಗೆ ಶವವನ್ನು ಕಟ್ಟಿ ಸಾಗಿಸಲಾಯಿತು. ರಾಮಗೌಡ ಎಂಬುವರು ನಿನ್ನೆ ರಾತ್ರಿ ಮೃತಪಟ್ಟಿದ್ರು. ಗ್ರಾಮದಲ್ಲಿ ಸಮರ್ಪಕ ರಸ್ತೆ